ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ಇರುವ ಒಂದು ಬಹಳ ಸುಂದರವಾದ ಹಚ್ಚ ಹಸುರಿನ ಊರು. ಆ ಊರಿನ ವಿಶೇಷತೆ ಏನು ಅಂತಂದರೆ, ಅಲ್ಲಿ ಮೇ ಜೂನ್ನ ಅಂದರೆ ವೈಶಾಖ ತಿಂಗಳಲ್ಲಿ ವೈಶಾಖ ಮಹೋತ್ಸವ ಅಂತ ನಡೀತದೆ. ಆ ಮಹೋತ್ಸವದ ವಿಶೇಷ ಏನು ಅಂತಂದರೆ, ಪಶ್ಚಿಮ ಘಟ್ಟದ ಸೆರೆಗೋದು. ಆ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ನದಿ ಹರಿಯುವ ಈ ಕಡೆ ಮತ್ತು ಅದರ ಇನ್ನೊಂದು ಪಾರ್ಶ್ವದಲ್ಲಿ ಈಶ್ವರನ ದೇವಸ್ಥಾನ, ಶಿವ ದೇವಸ್ಥಾನ ಇದೆ. ಆ ಅನೇಕ ಶತಮಾನಗಳ ಹಿಂದೆ ಒಂದು ಆ ವೈಶಾಖ ಮಹೋತ್ಸವ ನಡೀತಾ ಬರ್ತಾ ಇದೆ ಅಂದರೆ ಅದರ ಬಹಳ ಪುರಾತನವಾದಂಥ ಶಿವ ದೇವಸ್ಥಾನ ಅದು. ಅಲ್ಲಿ ಆ ಶಿವ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಅದರ ಆ ಬಾವಲಿ ನದಿ ಅಂತ ಇದೆ, ಆ ನದಿಯ ಇನ್ನೊಂದು ಪಾರ್ಶ್ವದಲ್ಲಿ ಈ ವೈಶಾಖ ಮಹೋತ್ಸವ ಎನ್ನುವಂಥದ್ದು 28 ದಿವಸಗಳ ಕಾಲ ನಡೀತದೆ. ಆಗ ಈ ಶಿವ ದೇವಸ್ಥಾನದಿಂದ ಆ ಶಿವನ ಮೂರ್ತಿಯನ್ನು, ಪ್ರತಿಮೆಯನ್ನು ಕೊಂಡೋಗಿ ಇನ್ನೊಂದು ಅದರ ಅಕ್ಕರೆಯ ಅಂದರೆ ಆ ನದಿಯ ಇನ್ನೊಂದು ಪಾರ್ಶ್ವದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಅದು ದಕ್ಷಯಜ್ಞ ಆದಂತಹ ಸ್ಥಳ ಅಂತ ಒಂದು ಐತಿಹ್ಯ ಇದೆ ಪುರಾಣದಲ್ಲಿ. ಸತಿದೇವಿಯು ತನ್ನನ್ನು ತಾನೇ ದಹಿಸಿಕೊಂಡ ಸ್ವಯಂಭೂಲಿಂಗದ ಪಕ್ಕದಲ್ಲಿರುವ ಎತ್ತರದ ವೇದಿಕೆಯಾದ ಅಮ್ಮರಕ್ಕಲು ತಾರದಲ್ಲಿ ಸತಿಯನ್ನ ಶಕ್ತಿಯಾಗಿ ಪೂಜಿಸಲಾಗುತ್ತದೆ. ಇದು ಶಕ್ತಿಪೀಠಗಳ ಮೂಲ ದೇವಾಲಯ ಎಂದು ನಂಬಲಾಗಿದೆ. ಹಾಗೆ ಹಿಂದೂ ದೈವಗಳ ಉಪಸ್ಥಿತಿಯ ಸಂಗಮವಾಗಿರುವುದರಿಂದ ಈ ಸ್ಥಳವನ್ನ ಕೊಟ್ಟಿಯೂರು ಎಂದು ಕರೆಯಲಾಯಿತು. ನಮಗೆ ಅದರ ಮಹತ್ವ ಹೋದವರಿಗೆ ಕಾಣುವುದು ಒಂದು ಬಹಳ ಸ್ವಚ್ಛವಾದ, ಸಮೃದ್ಧವಾದ ಮತ್ತು ವನಸಿರಿಯಿಂದ ಕೂಡಿದ ಪಶ್ಚಿಮ ಘಟ್ಟಗಳ ಸೆರಗಿನಲ್ಲಿ ನದಿಗಳೆಲ್ಲ ಹರಿದು ಬರುವಂತಹ ಒಂದು ಸ್ಥಳದಲ್ಲಿ ಒಂದು ಪಾರಂಪರಿಕವಾಗಿ ಆಗುವಂಥ ವಿಧಿವಿಧಾನಗಳ ಒಂದು ಪೂಜೆ, ಒಂದು ಅಭಿಷೇಕ, ಒಂದು ಆನೆಗಳ ಬಲಿ ಇರಬಹುದು ಸುತ್ತು, ಆಮೇಲೆ ಒಂದು ನೆಯ್ಯಭಿಷೇಕ ಆದ ಒಂದು ವಿಧಿವಿಧಾನ ಇರಬಹುದು. ಹೀಗೆ ಬೇರೆ ಬೇರೆ ರೀತಿಯ ಅಲ್ಲಿ ಯಜ್ಞಗಳು ನಡೀತಾ ಇರುವಂಥದ್ದು ಒಂದು ಪಾರಂಪರಿಕವಾಗಿ ನಡ್ಕೊಂಡು ಬಂದಿರುವಂಥದ್ದು. ಅದು ಮಳೆಗೂ ಕೂಡ ಅವರು ನಮ್ಮ ಈ ಕೊಡೆಗಳನ್ನಲ್ಲದೆ ಒಲಿಯಲ್ಲಿ ತಯಾರಿಸಿದ, ಓಲೆಗರಿಯಲ್ಲಿ ತಯಾರಿಸಿದ ಕೊಡೆಗಳನ್ನು ಹಿಡಿದುಕೊಂಡು, ಅಂದರೆ ಅಷ್ಟು ಪಾರಂಪರಿಕವಾಗಿ ನಡೆಯುವಂಥ ಸ್ಥಳವನ್ನು ಬಹುಶಃ ನಾನೆಲ್ಲೂ ಅದು ಬೇರೆ ಕಡೆ ನೋಡಿಲ್ಲ. ತುಂಬ ಸರಳವಾಗಿ, ಯಾವುದೇ ಒಂದು ಕಟ್ಟಡಗಳಿಲ್ಲದೆ, ಒಂದು ತಾತ್ಕಾಲಿಕ ಒಂದು ಮಡಲಿನ ಚಪ್ಪರಗಳನ್ನು ನಿರ್ಮಿಸಿ ಅದರೊಳಗೆ ಪೂಜೆಯನ್ನು ನೆರವೇರಿಸಿ, ಅಂದರೆ ಒಂದು ಪ್ರಕೃತಿಯ ಮಡಿಲಲ್ಲಿ ಸಹಜವಾಗಿ ಸರಳವಾಗಿ ಒಂದು ಆಚರಣೆಯನ್ನು ಮಾಡುವಂಥದ್ದು ನಮಗೆ ಇವತ್ತು ಬಹಳ ಒಂದು ಅಪರೂಪದ ಸಂಗತಿಯಾಗಿ ಕಾಣ್ತಾ ಇದೆ. ಇವತ್ತೆಲ್ಲವೂ ಆಚರಣೆಗಳು, ವಿಧಿವಿಧಾನಗಳು, ನಂಬಿಕೆಗಳು, ಆಮೇಲೆ ಆರಾಧನೆಗಳೆಲ್ಲ ಒಂದು ವ್ಯಾವಹಾರಿಕ ಸ್ವರೂಪ ಪಡೆದುಕೊಳ್ಳುವಂಥ ಈ ದಿನಗಳಲ್ಲಿ ಶತಮಾನಗಳ ಹಿಂದೆ ಹೇಗೆ ನಡೆಸಿಕೊಂಡು ಬರ್ತಾ ಇದ್ದೀರೋ ಅದನ್ನು ಯಥಾವತ್ತಾಗಿ ಇವತ್ತು ಪಾಲಿಸಿಕೊಂಡು ಬರ್ತಾ ಇರುವಂಥದ್ದು ಒಂದು ನಮ್ಮ ಪರಿಸರದ ಹಿನ್ನೆಲೆಯಲ್ಲಿ ಮತ್ತು ಪರಿಸರ ಸಂರಕ್ಷಣೆ ದೃಷ್ಟಿಯಲ್ಲಿ ಇವತ್ತು ನಮಗೆ ಅದು ಮಹತ್ವದ್ದಾಗ್ತದೆ. ಇನ್ನು ಇವತ್ತು ತುಪ್ಪ ಅಂತ ಹೇಳಿದರೆ ಅದು ಅದರ ಬಣ್ಣವೋ ಅಥವಾ ತುಪ್ಪವೋ ನೀವು ಅದನ್ನು ಲೇಬಲ್ ಹಾಕಿ ನೋಡಿದವರು ನಾವು ಎಲ್ಲ ಇಲ್ಲಿ ನಗರವಾಸಿಗಳು. ಆದರೆ ತುಪ್ಪ ಏನು ಅಂತ ಹೇಳಿದ್ರೆ ಮೂಗಿಗೆ ಗೊತ್ತಾಗಬೇಕಾದ್ರೆ ಅಲ್ಲಿನ ತುಪ್ಪದ ಪರಿಮಳವನ್ನು ಕೇಳಿದೆ. ಆಗ ನನಗನಿಸಿದ್ದು, ಒಂದು ತುಪ್ಪ ಅಂದರೆ ಒಂದು ನಿಜವಾದ ಒಂದು ತುಪ್ಪ ಹೇಗಿರುತ್ತದೆ ಅದರ ಪರಿಮಳ ಎನ್ನುವಂಥದ್ದನ್ನು ಅಲ್ಲಿ ಹೋಗಿ ಅದನ್ನು ಆಗ್ರಹಿಸಿಯೇ ನೋಡಬೇಕಷ್ಟೆ. ಆಗ್ರಹಿಸಿ ಅಂದರೆ ನೀವು 100ಕ್ಕೆ ನಿಂತರೆ ಅದರ ತುಪ್ಪದ ಪರಿಮಳ ಬರ್ತದೆ. ಅಂದರೆ ಅಲ್ಲಿನ ಪ್ರತಿಯೊಂದು ವಿಧಿವಿಧಾನಗಳು ಕೂಡ ಎಷ್ಟು ಸ್ವಚ್ಛವಾಗಿ ಮತ್ತು ಎಷ್ಟು ವಿಧಿವತ್ತಾಗಿ ಆಗ್ತದೆ ಎನ್ನುವಂಥದ್ದಕ್ಕೆ ಅದು ಸಾಕ್ಷಿ.